ಕೆಲಸ ಹೇಳ್ತೀನಿ ನಿಮಗೆ. ಇದ್ರಲ್ಲಿ ಒಂದು 5 ಜನ ಹೆಣ್ಮಕ್ಳು ಆಯ್ತಾ ಯಾರಿದ್ದಾರೆ ಈ ಸಂಘದವ್ರದ್ದು ಪೂರ್ತಿ ಹೆಸರು ಮತ್ತೆ ಮೊಬೈಲ್ ನಂಬರ್ ನ ಕೊಟ್ಬಿಟ್ಟು ನಮ್ ರೂರಲ್ ಸ್ಟೇಷನ್ ಗೆ ಕೊಡಿ ಆಯ್ತಾ, ಕಾಂತಿ ಸ್ಟೇಷನ್ ಗೆ ಕೊಡಿ. ಯಾರು ಆಯ್ತು ಬುಕ್ ಇದೆಯಾ ನಿಮ್ಮ ಹತ್ರ ಯಾರಂತ ಬರ್ತಾರೆ ಅವ್ರದ್ದು ಡೀಟೇಲ್ಸ್ ನಮ್ಗೆ ಕೊಡಿ, ಅವ್ರಿಗೆ ಕಳಿಸ್ಬಿಟ್ಟು ನೀವು ಅವ್ರಿಗೆ ಅಮ್ಮ ಎಲ್ಲರೂ ಮಾತಾಡಿದ್ರೆ ನಾ ಇಲ್ಲಿ ಬಂದಿರೋದು ನಿಮ್ಗೆ ಪರಿಹಾರ ಕೊಡ್ಲಿಕ್ಕೆ ಆಯ್ತಾ, ನಾನ್ ನಿಮ್ಗೆ ಪರಿಹಾರ ಕೊಡ್ಲಿಕ್ಕೆ ಬಂದಿರೋದು. ಅವ್ರಿಗೆ 30,000ಕ್ಕೂ ಅಧಿಕ ಮಹಿಳೆಯರಿಗೆ ಮೋಸ ಮಾಡಿದ ಬೆಳಗಾವಿ ತಾಲೂಕಿನ ಹಾಲಭಾವಿ ಗ್ರಾಮದ ಮಹಿಳೆ ಸಂಘದಲ್ಲಿ ಸಾಲ ನೀಡಿ 30,000ಕ್ಕಿಂತ ಅಧಿಕ ಮಹಿಳೆಯರಿಗೆ ವಂಚನೆ ಮಾಡಿದ್ದರಿಂದ ಮಹಿಳೆಯರು ಮನೆ ಮೇಲೆ ಮುತ್ತಿಗೆ ಹಾಕಿರೋ ಘಟನೆ ನಡೆದಿದೆ. ಬೆಳಗಾವಿ ತಾಲೂಕಿನ ಹಾಲಭಾವಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಈ ಮಹಿಳೆ ವಿವಿಧ ಗ್ರಾಮದಲ್ಲಿ ಮಹಿಳೆಯರ ಸಂಘಟನೆ ಮಾಡಿ ಆ ಸಂಘಟನೆಯ ಮಹಿಳೆಯರ ಹೆಸರುಗಳ ಮೇಲೆ ವಿವಿಧ ಸಂಘ ಸಂಸ್ಥೆ ಹಾಗೂ ಫೈನಾನ್ಸ್ಗಳ ಹೆಸರು ಬಳಸಿಕೊಂಡು ಸಾಲ ಕೊಡಿಸೋ ನೆಪದಲ್ಲಿ ಸಾವಿರಾರು ಮಹಿಳೆಯರಿಗೆ ಸಾಲ ಕೊಡಿಸೋ ನೆಪದಲ್ಲಿ ಕೋಟ್ಯಾಂತರ ರೂಪಾಯಿ ಪಂಗನಾಮ ಹಾಕಿರುವ ಕಿಲಾಡಿ ಲೇಡಿ. 25,000 ಅರ್ಧ ಅಮೌಂಟ್ ಅವರ ಹಿಂದೂ ಅಫಿಷಿಯಲ್ ಹೇಳಿ ಅಕೌಂಟ್ 25,000 ಕಟ್ಟಿದ್ರಿ. ಇಲ್ಲಿಗೋ 24 ಅಂತ ಪ್ರತಿಯೊಂದು ಫೈನಾನ್ಸ್ ಕಂತುಗಳು 24 ಅಂತ ಬರ್ತಾರೆ. ಆ 24 ಕಂತ ನಾವು ಕಟ್ತಾನೆ ಅಂತಿದ್ವಿ ಅನ್ನೋದೇ ಬಡಮಂದಿರ ದುಡ್ಡು ನಾಶಕ ಇದ್ವಿ. ಅಟ ಬರ್ತನ್ ಜೊತೆ ಹೆಂಗಾರಪ್ಪ ಈಗ ಸಾಧಿಸ್ಕೋಬೇಕು ನಾವು ಅಂತ ಹೇಳಿ ಎಲ್ಲರೂ ಕೂಡ ಮಾಡ್ರೆ ಏನೋ ಆಗ್ತೈತಿ ನಾವು ಬರ್ತನದವು ಏನೋ ಅಂತ ಹೇಳಿದ್ರೆ ಆಸಕ್ತಿ ಇಲ್ಲ, ದುಡ್ಡಿನ ಆಸಕ್ತಿ ಇದೆ. ಫೈನಾನ್ಸಲ್ಲಿ ಲೋನ್ ತೊಗೊಂಡ್ರಿ 24 ಕಂತ ಅವ್ರ ಕಷ್ಟ ಅನ್ನೋದಕ್ಕೆ ಲೋನ್ ತರಿಸ್ಕೊಂಡ್ರಿ. ಈಗ 14 ಕಂತ 15 ಕಂತ ಕಟ್ಟಿದ್ದಾರೆ. ಇನ್ನು ಮುಂದೆ ಕಂತ ಜರ ಅಮೌಂಟ್ ಶಾರ್ಟೇಜ್ ಸಿಗೈತಿ. ಇನ್ನು ಮುಂದೆ ಕಟ್ಸಾಕ ಅರ್ಧ ಕಟ್ಟಿದ್ದಾರೆ. 15 ತಿಂಗಳ ಮಟ್ಟ ಅಮೌಂಟ್ ಕಟ್ಸಾಗಿ 11ನೇ ತಿಂಗಳ ಅಮೌಂಟ್ ಬರಲಿ. 11ನೇ ತಿಂಗಳಿಂದ ನಾವು ಈಗ 15 ಅಮೌಂಟ್ ಕಟ್ಟಿದ್ದಾರೆ. ನೀವು ಬರ್ತಕ್ಕಂಥ ಲೋನ್ ತೆಗೆದುಕೊಟ್ಟಿದ್ದೀರಿ. ಈಗ ನಮ್ಮ ಕೈಗಿಂದ ಕಟ್ಟಕ್ಕಾಗೋದಿಲ್ಲ. ಫೈನಾನ್ಸ್ ಅವ್ರುಗಳ 20 ಮಂದಿ 15 ಮಂದಿ ಬಂದು ಬಾಗಿಲು ನಿಲ್ಲತ್ತಾರ್ರಿ. ಅವ್ರು ನಿಂತ್ರಂದ್ರೆ ನಾವು ಏನಾರು ಮಾಡ್ಕೊಂಡು ಸಾಯ್ತೇವೆ, ನಮಗೆ ಕಟ್ಟಕ್ಕೆ ಆಗುದಿಲ್ಲ ಅಂತ ಹೇಳಿ ಒಂದು 50,000 ರೂಪಾಯಿ 2,800 ಹಂಗ 9 ಲೋನ್ ತೆಗ್ದಾರ್ರಿ. 30,000 ರೂಪಾಯಿ ಕಟ್ಟೋದ್ರಿ. ಮಹಿಳೆಯರ ಹೆಸರು ಮೇಲೆ 50,000 ರೂಪಾಯಿ ಸಾಲ ತೆಗೆದಿದ್ದಾರೆ. ಅದರಲ್ಲಿನ ಕೆಲವರಿಗೆ 25,000 ರೂಪಾಯಿ ಕೊಟ್ಟು ಇನ್ನು 25,000 ರೂಪಾಯಿ ಹಣ ತಾನು ಪಡೆದು ಆ ಸಾಲದ ಮರುಪಾವತಿಯ ಸಂಪೂರ್ಣ ಜವಾಬ್ದಾರಿಯನ್ನ ಆಕೆ ತೆಗೆದುಕೊಳ್ಳೋದಾಗಿ ನಂಬಿಸಿ ಕೋಟ್ಯಾಂತರ ರೂಪಾಯಿ ಪಡೆದಿದ್ದಾಳೆ. ನಂತರ ಸಾಲವನ್ನ ಮರುಪಾವತಿ ಮಾಡದೆ ಮಹಿಳೆಯರಿಗೆ ವಂಚಿಸಿದ್ದಾರೆ. ಇದರಿಂದ ಗಾಬರಿಗೊಂಡ ಸಾವಿರಾರು ಮಹಿಳೆಯರು ಆಕೆ ಮನೆಗೆ ತರಲಿ ತಮ್ಮ ಹೆಸರಲ್ಲಿ ಪಡೆದಿರುವ ಸಾಲವನ್ನ ಬಡ್ಡಿ ಸಮೇತ ಮರುಪಾವತಿ ಮಾಡುವಂತೆ ಒತ್ತಾಯಿಸಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಇವರು ಎಸಿಪಿ ಇದ್ದಾರೆ ಇಲ್ಲಿ ಆಯ್ತಾ. ಗ್ರಾಮೀಣ ಭಾಗಕ್ಕೆ ಇವರು ಎಸಿಪಿ ಇದ್ದಾರೆ, ಇವರು ಬಂದು ಈ ಭಾಗಕ್ಕೆ ಇನ್ಸ್ಪೆಕ್ಟರ್ ಇದ್ದಾರೆ. ನಾನು ಇವ್ರಿಗೆ ಇಲ್ಲೇ ಹೇಳ್ತಿದ್ದೀನಿ, ಇವ್ರ ಮನೆ ಹತ್ರ ಯಾರು ಬಂದು ಇವ್ರಿಗೆ ತೊಂದರೆ ಮಾಡ್ದಿರಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದಿದೆ. ಯಾರು ಲೋನ್ ತಗೊಂಡು ವಾಪಸ್ ಕಟ್ಬೇಕು ಕೇಸ್ ಆಗೋರ್ಗು ಬರಬಾರ್ದು. ಅಪ್ಪ ನಾನು ಬೇಕು ಅಂತ ಹೇಳಿದ್ದ ಆಯ್ತಾ. ಸೊ ಅವರು ನೋಡ್ಕೊಂತಾರೆ, ನಿಮ್ದು ಏನ್ ಲಿಸ್ಟ್ ಇದೆ ಅವ್ರಿಗೆ ಕೊಡಿ. ಇಲ್ಲಾಂದ್ರೆ ಒಂದ್ಸಲಿ ಇವರು ಈಗ ಮಳೆ ಬರ್ತಿದೆ ತಾವ್ ಮನೆಗೆ ಹೋಗಿ ಸಂಜೆ ಮತ್ತೆ ನಾನು ಕಳಿಸ್ಕೊಡ್ತೀನಿ ಇವರಿಗೆ ಆಯ್ತಾ. ಇಲ್ಲಿಲ್ಲ ಅಂದ್ರೆ ಒಂದು ಚೌಲ್ಟ್ರಿಯಲ್ಲಿ ಸೇರಿಸಿ ಎಲ್ಲರಿಗೂ ಚೌಲ್ಟ್ರಿಯಲ್ಲಿ ಸೇರಿಸ್ಬಿಟ್ಟು ಎಲ್ಲಾ ಡೀಟೇಲ್ಸ್ ಕಲೆಕ್ಟ್ ಮಾಡಿ. ಈಗ ಯಾರೋ ಒಬ್ರು ಬಂದು ಆ ಲೇಡಿ ಮೇಲೆ ಒಂದು ಕೇಸ್ ಕೊಡಿ ಆಯ್ತಾ. ಮತ್ತೆ ಅವ್ರು ಯಾರಿಗೆ ಕೊಟ್ಟಿದ್ದಾರೆ ಎಲ್ಲದೂ ನಾವು ನಮೂದು ಮಾಡ್ಕೊಂಡು ಒಂದು ಕೇಸ್ ನ ದಾಖಲು ಮಾಡ್ತೀವಿ. ಯಾವ ಸ್ಟೇಷನ್ ಬರ್ತೀರಿ ಸರ್? ಖಾಸಗಿ ಪೊಲೀಸ್ ಸ್ಟೇಷನ್. ನೀವೇ ಯಾರನ್ನ ಬಂದ್ರೆ ಅವ್ರ ಗಾಡಿಯಲ್ಲೇ ಕರ್ಕೊಂಡು ಹೋಗ್ಲಿಕ್ಕೆ ವ್ಯವಸ್ಥೆ ಕೂಡ ನಾವು ಮಾಡ್ತೀವಿ. ಅದೇ ಹೇಳಿದ್ನಲ್ಲ ಇವಾಗ ಬಂದಿರಂಗೆ ನೋಡ್ಕೊತೀವಿ ಅಂತ ಹೇಳಿ ವ್ಯವಸ್ಥೆ ಮಾಡ್ತಾರೆ.